ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಗೆ ಬೆಂಕಿ ತಗುಲಿದ ಪರಿಣಾಮ ಸುಮಾರು 1.50 ಲಕ್ಷ ರೂಪಾಯಿ ಮೌಲ್ಯದ ಕಂಪ್ಯೂಟರ್ ಪ್ರಕರಣಗಳು ಮತ್ತು ಪಠ್ಯಪುಸ್ತಕಗಳು ಸುಟ್ಟಿ ಕರಕಲಾಗಿವೆ. ಈ ಘಟನೆ ಇಂದು ಬೆಳಗ್ಗೆ ನಡೆದಿದ್ದು ಶಾಲಾ ಆವರಣದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಘಟನೆಗೆ ಸಂಬಂಧಿಸಿದಂತೆ ಹಗರಿಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗ್ಗೆ ಶಾಲಾ ಕೊಠಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಲಾಗಿದೆ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಬೆಂಕಿಯ ತೀವ್ರತೆಗೆ ಕೊಠಡಿಯಲ್ಲಿದ್ದ 6 ಕಂಪ್ಯೂಟರ್ ಮಾನಿಟರ್ಗಳು, ಪ್ರೊಜೆಕ್ಟರ್ ಮತ್ತು ಪಠ್ಯಪುಸ್ತಕಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಇದು ಪಿಎಂ ಶ್ರೀ ಶಾಲೆಯಾಗಿದ್ದು ಇಲ್ಲಿನ ವಿದ್ಯಾರ್ಥಿಗಳಿಗೆ ತೀವ್ರ ಸಮಸ್ಯೆಯಾಗಿದೆ. ಶಾಲಾ ಆವರಣದಲ್ಲಿ ಪುಂಡಾಟ ನಡೆಸುತ್ತಿದ್ದವರ ಕುರಿತು ಈ ಹಿಂದೆ ದೂರುಗಳು ಕೂಡ ದಾಖಲಾಗಿದ್ದವು. ಶಾಲಾ ಆವರಣದಲ್ಲಿ ಹೈಮಾಸ್ಟ್ ಲೈಟ್ಗಳನ್ನು ಅಳವಡಿಸಿ ಅನಧಿಕೃತವಾಗಿ ವ್ಯಕ್ತಿಗಳ ಪ್ರವೇಶವನ್ನು ನಿರ್ಬಂಧಿಸಲಾಗಿತ್ತು. ಅಲ್ಲದೆ ಶಾಲೆ ಗೋಡೆಗಳ ಮೇಲೆ ಚಿತ್ರ ಬರೆಯುವ ಮೂಲಕ ಕಿಡಿಗೇಡಿಗಳ ಹಾವಳಿ ತಪ್ಪಿಸಲು ಕ್ರಮ ಕೈಗೊಳ್ಳಲಾಗಿತ್ತು. ಆದರೆ ಶಾಲಾ ಕಾಂಪೌಂಡ್ ಚಿಕ್ಕದಾಗಿದ್ದು ದುಷ್ಕರ್ಮಿಗಳು ಸುಲಭವಾಗಿ ಒಳಗೆ ಪ್ರವೇಶಿಸಲು ಸಾಧ್ಯವಾಗುತ್ತದೆ ಎನ್ನಲಾಗಿದೆ. ಘಟನೆ ಕುರಿತು ಪ್ರತಿಕ್ರಿಯಿಸಿದ ಶಾಲಾ ಮುಖ್ಯೋಪಾಧ್ಯಾಯರು, ಶಾಲೆಯಲ್ಲಿ ಇಂತಹ ಘಟನೆ ನಡೆಯಬಹುದೆಂದು ನಾವು ನಿರೀಕ್ಷಿಸಿರಲಿಲ್ಲ. ಶಾಲಾ ಆವರಣದಲ್ಲಿ ಕಾವಲುಗಾರರನ್ನು ನೇಮಿಸುವಂತೆ ನಾವು ಶಿಕ್ಷಣ ಇಲಾಖೆಗೆ ಮನವಿ ಸಲ್ಲಿಸಿದ್ದೆವು. ಈ ಘಟನೆ ಯಾರ ಕಾರಣ ಎಂಬುದನ್ನು ಪತ್ತೆ ಹಚ್ಚಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಘಟನೆಗೆ ಕಾರಣವಾದವರ ಪತ್ತೆ ತನಿಖೆ ಮುಂದುವರಿಸಿದ್ದಾರೆ. ಮೇಲೇನು ಓಪನ್ ಐತಲ್ಲ ಏನು ಫೈಲ್ಸ್ ಆವು ಇಲ್ಲ ಸರ್ ಫುಲ್ ಆಗ್ಬಿಟ್ಟದ. ನಮ್ ಮಾಡಿದ್ದಾರೆ. ಅಷ್ಟು ಸುಲಭವಾಗಿ ಶಾರ್ಟ್ ಸರ್ಕ್ಯೂಟ್ ಆಯ್ತು. ಇದು ಕಿಟಕಿ ಓಪನ್ ಐತಲ್ಲ ಸರ್? ಇದು ಕಿಟಕಿ ಓಪನ್ ಐತಲ್ಲ, ಮೇಲೆ ಓಪನ್ ಐತೆ. ಎಲ್ಲಿ? ಇಲ್ಲೆಲ್ಲ ಓಪನ್ ಐತಲ್ಲ, ಮೇಲೇನು ಓಪನ್ ಐತಲ್ಲ. ಏನಿಲ್ಲ, ಯಾವನು ಕಿಡಿಗೇಡಿಗಳು ಮೋಸ್ಟ್ಲಿ ಇರ್ಬೇಕು ಸರ್. ಕಿಟಕಿ ಓಪನ್ ನಮ್ಮ ಯಾವ ಆಗಲ್ಲ ಸರ್. ಇಲ್ಲಿ ಒಂದು ಕಿಟಕಿ ಏನಂದ್ರೆ ಅದು ಕ್ಲೋಸ್ ಆಗಿಲ್ಲ, ಕಡ್ಡಿ ಏರಿ ಹಾಕಿದಾರೆ ಅನ್ನೋ ಅನುಮಾನ ಬರ್ತಾ ಇದೆ ಅಷ್ಟೇ. ಯಾಕಂದ್ರೆ ಪಟ್ಟಣ ಅವೆಲ್ಲ ಹುಡುಗ ಬರ್ತಾರೆ ಸರ್, ಬಿ ಡಿ ಸಿ ಅವರು ಬರಲ್ಲ. ಅದು ಇದು ಇದು